ಗೈಸ್, ಹೇಗಿದ್ದೀರಾ ಎಲ್ಲರೂ? ಸೊ ಈಗ ಟೈಮ್ ಬಂದು 6:30 ಆಗಿದೆ, ನಾಟ್ ಮಾರ್ನಿಂಗ್, ಇನ್ ಈವ್ನಿಂಗ್. ಸೊ ಓಕೆ, ಮನೆಗೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಫುಲ್ ರೆಸ್ಟ್ ಮಾಡಿದ್ದೆ. ಸೊ ವರ್ಕ್ಸ್ ಎಲ್ಲ ಮಾಡಿಕೊಂಡೆ. ಓಕೆ, ಸ್ವಲ್ಪ ರೆಸ್ಟ್ ಆದರೂ ಆಗಿದೆ. ಈಗ ಸ್ವಲ್ಪ ಹೊರಗಡೆ ಎಲ್ಲ ಹೋಗೋದಿದೆ, ಫ್ರೆಂಡಿನ ಲ್ಯಾಪ್ಟಾಪ್ ಎಲ್ಲ ಕೊಡೋದಿದೆ. ದೆನ್ ಓಕೆ, ಸಂಕೇತ್ ಮನೆ ಹತ್ರ ಹೋಗಿ ಬರೋದಿದೆ ಸ್ವಲ್ಪ. ಸೊ ಓಕೆ ಗೈಸ್, ಸ್ವಲ್ಪ ಹೊರಗಡೆ ಎಕ್ಸ್ಪ್ಲೋರ್ ಮಾಡೋಣ. ಈ ವ್ಲಾಗ್ ಸ್ವಲ್ಪ ಫುಲ್ ಕಡಿಮೆ ಆಗುತ್ತೆ, ಐ ಮೀನ್ ಡ್ಯೂರೇಷನ್ ಕಡಿಮೆ ಇರುತ್ತೆ, ಯಾಕಂದರೆ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಒಂದು ನೈಟ್ವರೆಗೂ ಮಾಡ್ತೀನಿ. ಸೊ ಓಕೆ ಗೈಸ್, ನೋಡೋಣ ಹೆಂಗಿರುತ್ತೆ ನೋಡೋಣ. ಬೋರಿಂಗ್ ಬಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಸ್ವಲ್ಪ ರೆಸ್ಟ್ ಮಾಡ್ತಿದ್ದೆ ಮಾರ್ನಿಂಗಿಂದ, ಸೊ ಅದಕ್ಕೋಸ್ಕರ. ಮೈಕ್ ಕ್ವಾಲಿಟಿ ಸೌಂಡ್ ಹೆಂಗೆ ಬರ್ತಿದೆ ಕಮೆಂಟ್ ಮಾಡಿ, ಯಾಕಂದರೆ ನಾನು ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಬರ್ತಿದ್ರೆ ಎಕ್ಸ್ಚೇಂಜ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಕಮೆಂಟ್ ಮಾಡಿ ಗೈಸ್ ಹೆಂಗೆ ಬರ್ತಿದೆ ಅಂತ. ಓಕೆ ಗೈಸ್, ಲೆಟ್ಸ್ ಗೋ. ಗೈಸ್, ಸಂಕೇತ್ ಮನೆ ಹತ್ರ ಬಂದಿದೆ. ಸೊ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನೋಡಿ, ಎಷ್ಟು ದಿನ ಆಯ್ತು ಈ ಫೇಸ್ ನೋಡಿದೆ. ಓಕೆ ಗೈಸ್, ಸ್ವಲ್ಪ ಮಾತಾಡಿ, ನಾಳೆ ಜಿಮ್ಮಿನ ಬಗ್ಗೆ ಮಾತಾಡಿ. ಓಕೆ, ಮನೆಗೆ ಹೊರಡೋಣ. ಕಂಟೆಂಟೇ ಇಲ್ಲ ಗೈಸ್ ಇವತ್ತು, ಏನು ಮಾಡೋದು. ಓಕೆ, ಸೊ ಗೈಸ್, ಈಗ ಸ್ವಲ್ಪ ಊಟ ಮಾಡೋಣ. ಸೊ ನಾನ್ ವೆಜ್ ಇದೆ, ಸೊ ಊಟ ಮಾಡಿ ಸ್ವಲ್ಪ ಮೂವಿ ಏನಾದರೂ ನೋಡೋಣ ಗೈಸ್. ಸ್ವಲ್ಪ ಮೂವಿ ನೋಡ್ತಾ ಇದ್ದೆ. ಸೊ ಓಕೆ ಗೈಸ್, ಒಂದು ಊಟ ಆಯಿತು. ಸೊ ಬಂದು ಚೇರ್ ಮೇಲೆ ಕುತ್ಕೊಂಡಿದ್ದೆ. ಇವತ್ತೇನು ಮಾಡ್ಲಿಕ್ಕೆ ಆ ಥರ ವರ್ಕ್ ಏನೂ ಇಲ್ಲ ಗೈಸ್, ಹೆವಿ ವರ್ಕ್ ಏನೂ ಇಲ್ಲ. ಸೊ ಆ್ಯಂಡ್ ಆಲ್ಸೋ ಇವತ್ತು ಕಂಟೆಂಟ್ ಕೂಡ ಇಲ್ಲ ಯೂಟ್ಯೂಬ್ ವಿಡಿಯೋ ಮಾಡಲಿಕ್ಕೆ. ಸೊ ಹಂಗೆ ನಾರ್ಮಲಿ ಡೈಲಿ ವ್ಲಾಗ್ ಥರ ಆಗಿದೆ ಅಷ್ಟೇ, ಡೈಲಿ ಲೈಫ್ ಹೆಂಗಿರುತ್ತೆ ಆ ಥರ. ದೆನ್ ಮಾರ್ನಿಂಗ್ ಇಂದ ಸ್ವಲ್ಪ ಫುಲ್ ಟಯರ್ಡ್ ಆಗಿದ್ನಲ್ಲ, ಸೊ ಮಲಗಿಬಿಟ್ಟಿದ್ದೆ. ಆ್ಯಂಡ್ ಈವ್ನಿಂಗ್ ಸ್ವಲ್ಪ ಒಂದು ಮಲಗಿದ್ದ ಕಾರಣ ಸೊ ವಿಡಿಯೋ ಮಾಡ್ಲಿಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಯ್ತು. ಮತ್ತೆ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ. ಸೊ ಮತ್ತೆ ಈಗ ಏನು ಮಾಡೋದು ನೋಡೋಣ, ಏನಾದರೂ ಒಂದು ಫಿಲ್ಮ್ ನೋಡೋಣ ಏನಾದರೂ. ಓಕೆ, ಅಂತೂ ಬ್ಯಾಂಗ್ಳೂರ್ ಟ್ರಿಪ್ ಅಂತೂ ಸಕ್ಸಸ್ಫುಲಿ ಚೆನ್ನಾಗಾಯ್ತು. ಒಂದು 3 days ಹೋಗಿದ್ದೆ. ಮಾರ್ನಿಂಗ್ ಅಂದ್ರೆ ಇಲ್ಲಿಂದ ಹೋಗ್ಬೇಕಿದ್ರೆ ಮಾರ್ನಿಂಗ್ ಸುಗಮ ಬಸ್ ಟ್ರಾವೆಲ್ಸ್ ಹೋಗಿದ್ದೆ. ಅಲ್ಲಿಂದ ಬರ್ಬೇಕಿದ್ರೆ ಸ್ವಲ್ಪ ಪ್ರಾಬ್ಲಮ್ಸ್ ಆಯ್ತು ಬಸ್ ಬರ್ಬೇಕಿದ್ರೆ. ಹೋಗ್ಬೇಕಿದ್ರೆ ಏನು ಪ್ರಾಬ್ಲಮ್ ಆಗಿಲ್ಲ, ಬರ್ಬೇಕಿದ್ರೆ. ಸೊ ಯಾಕಂದ್ರೆ ಬರ್ಬೇಕಿದ್ರೆ ನಾನು ಚೀಪ್ ಅಂಡ್ ಬೆಸ್ಟ್ ಅಂತ ಸೀ ಬರ್ಡ್ ಟೂರಿಸ್ಟ್ ಬಸ್ ಬುಕ್ ಮಾಡಿದ್ದೆ. ಅದು ಬಸ್ ಬರೋದು 10:50 ಬರೋದಾಗಿತ್ತು, ಬಟ್ 12:15 ಬಂದಿದೆ, ಡಿಪಾರ್ಚರ್ ಆಗಿದೆ. ಸೊ ಬಂದು ಮಾರ್ನಿಂಗ್ ರೀಚ್ ಆಗಬೇಕಿತ್ತು 9:30. ಸೊ ರೀಚ್ ಆಗಿದ್ದು 11:30, 12 ರೀಚ್ ಆಗಿದೆ. ಅದು ನಾನು ಪರ್ಟಿಕ್ಯುಲರ್ ಪ್ಲೇಸಿಗೆ ಅಂದ್ರೆ ಮಾರ್ಕ್ ಮಾಡಿದೆ, ಆ ಪ್ಲೇಸಿಗೆ ಅವರು ಡ್ರಾಪ್ ಮಾಡಲಿಲ್ಲ. ಅಲ್ಲಿಂದ ಒಂದು 5 ಕಿಲೋಮೀಟರ್ 10 ಕಿಲೋಮೀಟರ್ ದೂರದ ಪ್ಲೇಸಿಗೆ ಡ್ರಾಪ್ ಮಾಡಿದ್ದಾರೆ. ಸೊ ಅದೊಂದು ಕಂಪ್ಲೇಂಟ್ ರೈಸ್ ಮಾಡಾಗಿದೆ. ಸೊ ಫೀಡ್ಬ್ಯಾಕ್ ಎಲ್ಲ ಔಟ್ ಆಫ್ 5 0 ಸ್ಟಾರ್ ರೇಟಿಂಗ್ ಬಸ್. ಓಕೆ, ಬಟ್ ಜರ್ನಿ ಅಂತೂ ಚೆನ್ನಾಗಿತ್ತು, ಬಟ್ ಟೈಮಿಂಗ್ ಸ್ವಲ್ಪ ಇದಿತ್ತು ಅಷ್ಟೇ. ಸೊ ಓಕೆ, ಅಂತೂ ಚೆನ್ನಾಗಿತ್ತು. ಆ್ಯಂಡ್ ಫ್ಯಾಮಿಲಿಗೆ ಫ್ರೆಂಡ್ಸಿಗೆ ಸ್ವಲ್ಪ ಎಲ್ಲ ಗಿಫ್ಟ್ಸ್ ಎಲ್ಲ ಕೊಟ್ಟಿದ್ದೀನಿ. ಐ ಹೋಪ್ ಅವ್ರಿಗೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಈ ವ್ಲಾಗ್ ನೋಡ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ದೆನ್ ಆಫ್ಟರ್ ದಟ್ ಓಕೆ ಗೈಸ್, ನೋಡೋಣ ಮತ್ತೇನಾದ್ರೂ ಕಂಟೆಂಟ್ ಸಿಗ್ತಾರೆ ನೆಕ್ಸ್ಟ್ ವ್ಲಾಗ್ ಇಂದ. ನಾಳೆಯಿಂದ ಜಿಮ್ಮಿಗೆ ಹೋಗ್ಬೇಕು. ದೆನ್ ನೋಡೋಣ ಮತ್ತೇನೇನು ವರ್ಕ್ಸ್ ಇರುತ್ತೆ ಏನು ಅಂತ. ಮತ್ತೆ ಫ್ರೆಂಡ್ಸ್ ಜೊತೆ ನಾಡಿದ್ದು ಹೋಗೋ ಪ್ಲಾನ್ ಇದೆ, ಇನ್ನೂ ಫಿಕ್ಸ್ ಆಗಿಲ್ಲ. ಸೊ ಮತ್ತೆ ನೋಡೋಣ ಏನಾಗುತ್ತೆ ಏನು ಅಂತ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಈಗ ಏನಾದ್ರು ಸ್ವಲ್ಪ ಮೂವಿ ಏನಾದ್ರು ನೋಡೋಣ. ಓಕೆ, ಲೆಟ್ಸ್ ಗೋ ಗೈಸ್. ಈಗ ಮತ್ತೆ ಫಿಲ್ಮ್ ಏನು ನೋಡೋದು ಬೇಡ ಅನಿಸ್ತಿದೆ, ಯಾಕಂದರೆ ನಾಳೆ ಮಾರ್ನಿಂಗ್ ಬೇಗ ಹೇಳಬೇಕಲ್ಲ. ಸೊ ಬೇಗ ಹೇಳೋದು ಮತ್ತೊಂದು ರೂಢಿ ಮಾಡ್ಕೋಬೇಕು. ಡೈಲಿ ರೂಟೀನ್ ಬೇರೆ ಚೇಂಜ್ ಆಗಿ ಹೋಗಿತ್ತು 3 ಡೇಸಲ್ಲಿ. ಸೊ ಓಕೆ, ಈಗ ಬೇಗ ಮಲಗಿ ನಾಳೆ ಬೆಳಗ್ಗೆ ಬೇಗ ಎದ್ದು ಜಿಮ್ ವರ್ಕೌಟ್ ಎಲ್ಲ ಮಾಡಬೇಕು. ಬಾಡಿ ಎಲ್ಲ ಪೇನ್ ಇದೆ ಮತ್ತು ಸ್ವಲ್ಪ. ಓಕೆ, ಈಗ ಮಲಗ್ತೀನಿ ಗೈಸ್. ಸಿಗೋಣ ನಾಳೆ ವ್ಲಾಗಲ್ಲಿ ಒಳ್ಳೆ ಕಂಟೆಂಟ್ ಜೊತೆ. ಓಕೆ ಗೈಸ್, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಂಬರಿಬೇಡಿ ಗೈಸ್. ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್ ಗೈಸ್, ಬಾಯ್ ಬಾಯ್.